ನನ್ನ ಹೆಸರು ಭೂಮಿಕಾ ಅಂತ. ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ತುಂಬ ಆಸೆ ಇತ್ತು. ಆದರೆ ಬೆಂಗಳೂರಿಗೆ ಹೋಗಿ ಕಲಿಬೇಕು ಅಂದ್ಕೊಂಡು ಅದನ್ನ ಹಂಗೆ ಅವಾಯ್ಡ್ ಮಾಡಿ ಬಿಟ್ಬಿಟ್ಟಿದ್ದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ತಾ ನನಗೆ ಮ್ಯಾಮ್ ಸಿಕ್ಕಿದ್ದು. ನಂಗೆ ತುಂಬ ಚೆನ್ನಾಗಿದೆ ಅನಿಸ್ತು. ಬ್ಯಾಂಗ್ಳೂರ್ ಲೆವೆಲ್ಗೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಸೊ ಬಂದು ಸೇರಿಕೊಂಡೆ. ಬ್ರಷ್ ಐಡಿಯಾಗಿ ಬರೆದಿರೋ ನನಗೆ ಮ್ಯಾಮ್ ಸೂಪರಾಗಿ ಮೇಕಪ್ ಹೇಳ್ಕೊಟ್ಟಿದ್ದಾರೆ. ಇವತ್ತು ಧೈರ್ಯವಾಗಿ ನಾನು ಎಲ್ಲಿ ಬೇಕಾದರೂ ಹೋಗಿ ಮೇಕಪ್ ಮಾಡ್ಬೋದು. ಸೆಲ್ಫ್ ಮೇಕಪ್ ಕೂಡ ಬರ್ತಿರ್ಲಿಲ್ಲ. ಇವತ್ತು ನಾನು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಅದು ಮ್ಯಾಮ್ ಹೇಳ್ಕೊಟ್ಟಿರೋದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಕನ್ನಡದಲ್ಲೇ ಎಲ್ಲದೂ ಪ್ರತಿಯೊಂದೂ ಕನ್ನಡದಲ್ಲೇ ಹೇಳ್ಕೊಡ್ತಾರೆ. ಮತ್ತು ಅದು ಪೋರ್ಟ್ಫೋಲಿಯೋ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿದ ಮಟ್ಟಿಗೆ ಯಾವ ಸ್ಟುಡಿಯೋಗಳಲ್ಲೂ ಅಷ್ಟೊಂದು ತಲೆಗೆಡ್ಸ್ಕೊಂಡು ಪೋರ್ಟ್ಫೋಲಿಯೋ ಎಲ್ಲ ಅಷ್ಟು ಗ್ರ್ಯಾಂಡಾಗಿ ಮಾಡೋದನ್ನ ನಾನು ಎಲ್ಲೂ ನೋಡಿಲ್ಲ. ಫಸ್ಟ್ ಶಿವಮೊಗ್ಗದಲ್ಲಿ ನಾನು ನೋಡಿರೋ ಪ್ರಕಾರ ಈ ಮ್ಯಾಮ್ ಸ್ಟುಡಿಯೋನೇ ನಾನು ಪೋರ್ಟ್ಫೋಲಿಯೋ ಮಾಡಿರೋದು ನಾನು ನೋಡಿರೋದು. ಮತ್ತು ತುಂಬ ತಲೆ ಕೆಡ್ಸ್ಕೊತಾರೆ ಸ್ಟೂಡೆಂಟ್ಸ್ ಅಂತ ಬಂದರೆ. ಪರ್ಫೆಕ್ಟ್ನೆಸ್ ಆಗ್ಬೋದು, ಯಾವುದು ಪರ್ಫೆಕ್ಟ್ ಆಗೋ ತನಕ ಬಿಡಲ್ಲ ಮ್ಯಾಮ್. ಅದನ್ನು ಹೇಳ್ಕೊಡ್ತಾರೆ. ಪ್ರತಿಯೊಂದು ಹೋಮ್ವರ್ಕ್ ಕೊಡ್ತಾರೆ, ಎಕ್ಸಾಮ್ಸ್ ಕೊಡ್ತಾರೆ. ನಾನು ಎಲ್ಲೂ ನೋಡಿಲ್ಲ. ಕಲ್ತು ಹೋದರೂ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಮ್ಯಾಮ್ ಹಾಗೆ ಮಾಡಲ್ಲ. ಪ್ರತಿಯೊಂದನ್ನು ನಾವು ಕಲ್ತಿದ್ದೀವ, ಎಷ್ಟು ಪರ್ಫೆಕ್ಟ್ ಇದ್ದೀವಿ ಅಂತ ನೋಡ್ತಾರೆ. ಎಕ್ಸಾಮ್ಸ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ತುಂಬ ಖುಷಿ ಆಯಿತು. ನನ್ನ ಸ್ಕೂಲು ಕಾಲೇಜ್ಗಳಲ್ಲೂ ಒಂದು ಸರ್ಟಿಫಿಕೇಟ್ ನಾನು ತೊಗೊಂಡಿಲ್ಲ. ನನ್ನ ಲೈಫಲ್ಲೇ ಫಸ್ಟ್ ಸರ್ಟಿಫಿಕೇಟ್ ಇದು. ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ಹೇಳ್ಕೊಡ್ತಾರೆ. ಅಪ್ಕಮಿಂಗ್ ಯಾರು ಸೇರೋರಿದ್ರೆ ಅವ್ರಿಗೂ ನಾನು ಇದನ್ನೇ ರೆಫರ್ ಮಾಡ್ತೀನಿ. ಮ್ಯಾಮ್ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಟೀಚರ್ ಅಂದ ತಕ್ಷಣ ಅವ್ರು ಟೀಚರಾಗೆ ಬಿಹೇವ್ ಮಾಡಲ್ಲ, ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ ನಮಗೆ. ಸೊ ನಾನು ಅಶ್ವಿನಿ ಮೇಕಪ್ ಸ್ಟುಡಿಯೋನ ರೆಫರ್ ಮಾಡ್ತೀನಿ.